ಯಾರು ಇಷ್ಟ ಮೇಡಮ್ ಬಿಗ್ ಬಾಸ್? ಮೇಡಮ್ ಬಿಗ್ ಬಾಸ್ ಅಲ್ಲಿ ನಮಗೆ ಗಿಲ್ಲಿ ಇಷ್ಟ. ಯಾಕೆ ಇಷ್ಟ ಗಿಲ್ಲಿ? ಗಿಲ್ಲಿ ಅವರು ತುಂಬಾ ಚೆನ್ನಾಗಿ ಕಾಮಿಡಿ ಮಾಡ್ತಾರೆ, ಆಮೇಲೆ ಆ್ಯಕ್ಟಿಂಗು ಮಾಡ್ತಾರೆ, ಮತ್ತು ಕಂಟೆಸ್ಟೆಂಟ್ ಎಲ್ಲರಿಗಿಂತನೂ ಬ್ರಿಲಿಯಂಟ್ ಇದ್ದಾರೆ. ಆಮೇಲೆ ಚೆನ್ನಾಗಿ ಅವ್ರಿಗೆ ತುಂಬ ಏನೋ ಒಂಥರ ಬಡತನದಿಂದ ಬಂದಿರೋರು, ಅಂದರೆ ಹಂಗೇನು ಬಡತನ ಏನು ಇದಿಲ್ಲ, ಆದರೆ ಚೆನ್ನಾಗಿ ಅವ್ರು ಮುಂದುವರಿಬೇಕು, ಜನಗಳ ಮನಸ್ಸು ಗೆಲ್ಲಬೇಕು ಅಂತ ಅವ್ರಿಗೆ ತುಂಬ ಇಷ್ಟಪಟ್ಟು ಕಾಮಿಡಿಯಾಗಿ ಎಲ್ಲರನ್ನೂ ಎಂಥ ಬೇಸರ ಇರೋರ್ನೂ ನಗಿಸ್ಬಿಡ್ತಾರೆ. ಅದಕ್ಕೋಸ್ಕರ ಕೂತ್ಕೊಂಡು ನೋಡ್ತೀವಿ ಮೇಡಮ್. ಎಂಥ ಕೆಲಸಗಳಲ್ಲಿ ಎಲ್ಲರಿಗೂ ಟೆನ್ಷನ್ ಇರುತ್ತೆ, ಅವ್ರು ಇರೋದ್ರಿಂದ ಈ ಸೀಸನ್ ನಾವು ತುಂಬ ನೋಡ್ತಾ ಇದ್ದೀವಿ. ಸರಿ, ಯಾರು ವಿನ್ ಆಗ್ತಾರೆ ಅನ್ಸುತ್ತೆ? ನಮಗೆ ಗಿಲ್ಲಿಯವರೇ ವಿನ್ ಆಗಬೇಕು ಅಂತ ಇಷ್ಟ, ಗೊತ್ತಿಲ್ಲ ಯಾರು ಆಗ್ತಾರೆ ಇಲ್ಲ. ಈಗ ಮೊನ್ನೆ ಸ್ಯಾಟರ್ಡೆ ಎಪಿಸೋಡ್ ನೋಡಿದ್ರಾ? ನೋಡಿದ್ದೀನಿ. ಅವ್ರಿಗೆ ಚಪ್ಪಾಳೆ ಕೊಟ್ಟಿದ್ದು ಸರಿ ಅಂತ ಅನಿಸ್ತು? ಇಲ್ಲ ಮೇಡಮ್, ನಮ್ಗೆ ಇಷ್ಟ ಆಗಿಲ್ಲ. ಯಾರಿಗೆ ಕೊಟ್ಟಿರೋ ಚೆನ್ನಾಗಿ? ಅಲ್ಲ, ಸೀಸನ್ ಫುಲ್ಲೂ ಗಿಲ್ಲಿ ತುಂಬ ಚೆನ್ನಾಗಿ ಕಾಮಿಡಿ ಮಾಡ್ಕೊಂಡು ಬಂದಿದ್ದಾರೆ, ಆದರೆ ಸೀಸನ್ ಫುಲ್ಲೂ ಈ ಸೀಸನ್ಗೋಸ್ಕರ ಅವರು ಕೊಟ್ಟೆ ಅನ್ನೋದು ಅದು ರಾಂಗ್. ಅದು ನಮ್ಗೆ ಇಷ್ಟ ಆಗಿಲ್ಲ, ನಮ್ಮನೇಲಿ ಯಾರಿಗೂ ಇಷ್ಟ ಆಗಿಲ್ಲ. ನಾವೆಲ್ಲ ತುಂಬ ಚೆನ್ನಾಗಿ ಎಲ್ಲ ನೋಡ್ತೀವಿ. ಈ ಸೀಸನ್ ಫುಲ್ಲು ಬೇರೆ ಯಾವ ಸೀಸನ್ನು ನಾವೇನು ಅಂತ ಅಷ್ಟಾಗಿ ನೋಡ್ತಾ ಇರಲಿಲ್ಲ, ಆದರೆ ಈ ಸೀಸನ್ ಗಿಲ್ಲಿ ಇರೋದಕ್ಕೋಸ್ಕರ ನಮಗೆ ತುಂಬ ಇಷ್ಟ, ಎಲ್ಲರೂ ನೋಡ್ತಾ ಇದ್ದೀವಿ. ಹೆಣ್ಮಕ್ಳಲ್ಲಿ ಯಾರು ಗೆದ್ರೆ ಚೆನ್ನಾಗಿರುತ್ತೆ? ಹೆಣ್ಮಕ್ಳಲ್ಲಿ ರಕ್ಷಿತಾ ಗೆದ್ರೆ ಚೆನ್ನಾಗಿರುತ್ತೆ. ಅವಳು ತುಂಬ ಚೆನ್ನಾಗಿ. ಫಿನಾಲೆಗೆ ಇವರು ಇರಬಾರ್ದಿತ್ತು ಅಂತ ಅನ್ಸೋ ಕ್ಯಾಂಡಿಡೇಟ್ ಯಾರು? ಧ್ರುವಂತ್ ಅವರು. ಇಲ್ಲಿವರೆಗೂ ಯಾರ ಕ್ಯಾರೆಕ್ಟರ್ ನಿಮಗೆ ಅರ್ಥ ಆಗಿಲ್ಲ? ಇವರು ರಿಯಲ್ಲಾ ಫೇಕಾ ಅಥವಾ ಏನು ಅಂತ ಅರ್ಥ ಆಗದಿರೋ ಕ್ಯಾರೆಕ್ಟರ್? ಆ ಥರ ಏನೂ ಇಲ್ಲ, ಎಲ್ಲರೂ ಆಡ್ತಾ ಇದ್ದಾರೆ. ಬಟ್ ಫೈನಲ್ಗೆ ಇವ್ರು ಇಷ್ಟು ಜನ ಬರಬೇಕು ಅಂತ ಇತ್ತು. ಅಂತ ಇತ್ತು ಫಿನಾಲೆಗೆ? ಫೈನಲ್ಗೆ ಗಿಲ್ಲಿ ಮತ್ತು ಇವರು ರಕ್ಷಿತಾ, ಅಶ್ವಿನಿ ಮೇಡಮ್ ಓಕೆ, ಆದರೆ ಅವ್ರದ್ದು ಒಂದು ಸ್ವಲ್ಪ ತುಂಬ ಮಾತುಗಳು ಯಾರಿಗೂ ನಮ್ಗೆ ಇಷ್ಟ ಆಗಿಲ್ಲ, ಆದ್ರೂ ಆಮೇಲೆ ತಿದ್ಕೊಂಡು ಬಂದಿದ್ದಾರೆ, ಓಕೆ ಅಷ್ಟೇ. ಧ್ರುವಂತ್ ಅವ್ರ ಬದಲು ಯಾರು ಫಿನಾಲೆಗೆ ಇದ್ರೆ ಚೆನ್ನಾಗಿರ್ತಿತ್ತು? ಧ್ರುವಂತ್ ಅವ್ರ ಬದಲು ಓಕೆ, ಧನುಷ್ ಓಕೆ, ಧನುಷ್ ಇದ್ದಾರೆ. ಬಟ್ ಧನುಷ್ ಅವರು ಮನೇಲಿ ಎಲ್ಲೂ ಅಷ್ಟು ಮಾತಾಡಿಲ್ಲ, ಇಲ್ಲ ಅದೇ ಕಾಣಿಸ್ಕೊಂಡಿಲ್ಲ, ಅವ್ರು ಮಾತಾಡಿಲ್ಲ. ಬಟ್ ಅದು ಬೇಸರನೇ, ಇಲ್ಲಿ ತನಕ ಬಂದಿದ್ದಾರೆ. ಓಕೆ, ಅವ್ರ ತಾಳ್ಮೆ, ಅವ್ರದ್ದು ಒಂದು ಕ್ಯಾಲ್ಕುಲೇಟಿವ್ ಮೈಂಡ್ ಇರುತ್ತಲ್ಲ, ಆದ್ರಿಂದ ಅವ್ರು ಇಲ್ಲಿ ತನಕ ಬಂದಿದ್ದಾರೆ ಅಷ್ಟೇ. ಥ್ಯಾಂಕ್ ಯು ಮ್ಯಾಮ್.